ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ನೆರೆಯ ರಾಷ್ಟ್ರ ನೇಪಾಳದ ಬಗ್ಗೆ ಮಾತಾಡೋಣ. ಯಾವ ಜನ್ರೇಷನನ್ನು ಈ ಜಗತ್ತು ಕೇವಲ ಮೊಬೈಲ್ಗೆ ಮಾತ್ರ ಸೀಮಿತ, ಇವರೇನಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಪ್ಲೋಡ್ ಮಾಡೋದಕ್ಕೆ ಮಾತ್ರ ಸೂಕ್ತ ಅಂತ ಬಿಂಬಿಸಿತ್ತು, ಇವತ್ತು ಅದೇ ಜನ್ರೇಷನ್ ಒಂದು ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸಿಬಿಟ್ಟಿದೆ. ನೇಪಾಳದಲ್ಲಿ ಜನ್ರೇಷನ್ ಝಡ್ ಅಥವಾ ಜೆನ್ ಝಿ ನಡೆಸಿದಂಥ ಈ ಒಂದು ಪ್ರತಿಭಟನೆ ಏನಿದೆ, ಇದು ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ನೀವು ನಮ್ಮನ್ನು ಎದುರು ಹಾಕಿಕೊಂಡು ಏನೂ ಮಾಡಲು ಸಾಧ್ಯ ಇಲ್ಲ ಅಂತ. ಹಾಗಾದರೆ ನೇಪಾಳದಲ್ಲಿ ಆದದ್ದೇನು? ನೇಪಾಳದಲ್ಲಿ ಸರ್ಕಾರವನ್ನೇ ತನ್ನ ಹತೋಟಿಗೆ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಜೆನ್ ಝಿ ಮಾಡಿದಂಥ ಪ್ರತಿಭಟನೆ ಮುಟ್ಟಿದ್ದು ಹೇಗೆ? ಸರ್ಕಾರ ಸಾಮಾಜಿಕ ಮಾಧ್ಯಮವನ್ನು ಬ್ಯಾನ್ ಮಾಡಿದ್ದೇ ಇದಕ್ಕೆ ಪ್ರಮುಖ ಕಾರಣನ? ಹಾಗಾದರೆ ಸರ್ಕಾರ ಸಾಮಾಜಿಕ ಮಾಧ್ಯಮವನ್ನು ಬ್ಯಾನ್ ಮಾಡಿದ್ದು ಹೇಗೆ? ನಾವು ನೀವು ಅಂದ್ಕೊಂಡಂಥ ಸತ್ಯ ಏನು ಮತ್ತು ನೇಪಾಳದಲ್ಲಿ ನಡೆದಂಥ ನೈಜ ಘಟನೆ, ನೇಪಾಳದಲ್ಲಿ ನಡೆದಂಥ ಈ ಪ್ರತಿಭಟನೆ ನಮ್ಮ ದೇಶಕ್ಕೆ ಕೊಡುವಂಥ ಸಂದೇಶ ಏನು ಮತ್ತು ನಾವು ಎಚ್ಚರಿಕೆ ವಹಿಸಬೇಕಾದಂಥ ವಿಚಾರಗಳೇನು? ಈ ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಸ್ನೇಹಿತರೆ, ಭಾರತ ಮತ್ತು ನೇಪಾಳ ನಿಮ್ಗೆ ಗೊತ್ತಿರ್ಬೋದು ತುಂಬ ನೆರೆಯ ರಾಷ್ಟ್ರ. ನಾವೇನಾದರೂ ಪಾಸ್ಪೋರ್ಟ್ ಇಲ್ಲದೆ ಯಾವುದಾದ್ರು ದೇಶಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಅದು ನೇಪಾಳಕ್ಕೆ ಹೋಗ್ಬೋದು. ಯಾಕಂತೇಳಿದ್ರೆ ನೇಪಾಳ ಮತ್ತು ಭಾರತಕ್ಕೆ ಅವಿನಾಭಾವ ಸಂಬಂಧ, ಅದು ರಾಜಕೀಯದ ಸಂಬಂಧ ಅನ್ನೋದಕ್ಕಿಂತಲೂ ಮೊದಲಿಂದಲೂ ರಾಮಾಯಣ ಮಹಾಭಾರತ ಕಾಲದಿಂದಲೂ ನೇಪಾಳ ಮತ್ತು ಭಾರತದ್ದು ಅವಿನಾಭಾವ ಸಂಬಂಧ. ಇತ್ತೀಚಿನ ರಾಜಕೀಯ ಕೆಸರೆಚಾಟಗಳು ಏನೇ ಇರಲಿ, ಅಂದರೆ ಮೊದಲೆಲ್ಲ ಅಲ್ಲಿ ಒಂದು ಭಾರತದ ಪರ ಸಿದ್ಧಾಂತ ಇದ್ದರೆ, ಇತ್ತೀಚಿನ ಒಲಿ ಸರ್ಕಾರ ಏನಿತ್ತು ಅದು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪಾಲನೆ ಮಾಡಿದ ಕಾರಣ ಭಾರತ ಮತ್ತು ನೇಪಾಳದ ಸಂಬಂಧ ಸ್ವಲ್ಪ ಹದಗೆಡ್ತು. ಹಾಗಾಗಿ ಅದು ಚೈನಾ ಜೊತೆ ತನ್ನ ಸಂಬಂಧವನ್ನು ಬೆಳೆಸಿತು. ನೇಪಾಳ ರಾಜಕೀಯವಾಗಿ ಬೆಳೆದು ನಿಂತದ್ದು 2008 ನಂತರ. ಯಾಕೆ ಅಂತ ಕೇಳಿದ್ರೆ ಸ್ನೇಹಿತರೆ, ಭಾರತಕ್ಕೆ ಅಂದರೆ ನಮಗೆ 1947 ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಆದ್ವಿ. ಇಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಬಂತು. ನಮ್ಮ ಈ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದ್ರ ಜೊತೆಗೆ ನಮ್ಮ ದೇಶದಲ್ಲಿ ರಾಜರ ಆಳ್ವಿಕೆಯನ್ನು ಕೂಡ ಕೊನೆಗಾಣಿಸಿದ್ರು. ಆದರೆ ನೇಪಾಳದಲ್ಲಿ ಈ ರಾಜರ ಆಡಳಿತ 2008ರವರೆಗೆ ಇತ್ತು. 2008 ನಂತರ ನೇಪಾಳದಲ್ಲಿ ರಾಜರ ಕೈಯಿಂದ ಪ್ರಜೆಗಳ ಕೈಗೆ ಅಧಿಕಾರ ಸಿಕ್ಕಿದ್ದು. ಅಂದರೆ ನಮ್ಮ ದೇಶದಲ್ಲಿ ಯಾವ ಥರ ಇಲೆಕ್ಷನ್ ಎಲ್ಲ ಆಗುತ್ತೆ ಅದೇ ಥರ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ 2008ರಲ್ಲಿ. ಅದಾದ ನಂತರ ಇಲ್ಲಿಯವರೆಗೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಆಳ್ವಿಕೆ ನಡೆಸಿದ್ರು. ಆದರೆ ಯಾವ ಪಕ್ಷ ಆಳ್ವಿಕೆ ನಡೆಸಿದ್ರು ಕೂಡ ತೋರ್ಪಡಿಕೆಗೆ ಮಾತ್ರ ಅಭಿವೃದ್ಧಿ, ಜನರ ಪರವಾಗಿದ್ದೇವೆ ಅಂತ ತೋರಿಸ್ತಾ ಇತ್ತು. ಬಿಟ್ಟರೆ ಅಲ್ಲಿ ನಿಜವಾದ ಅಭಿವೃದ್ಧಿ ಆಗಿರಲಿಲ್ಲ. ಅಂದರೆ ಅಲ್ಲಿ ಬಡತನ ಇತ್ತು, ಅಲ್ಲಿ ನಿರುದ್ಯೋಗದ ಸಮಸ್ಯೆ ಇತ್ತು. ಪಾಪ ಅಲ್ಲಿಯ ಯುವಕರು ತಮ್ಮ ಉದ್ಯೋಗಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಗೆ ಪಲಾಯನ ಮಾಡುವಂಥ ಪರಿಸ್ಥಿತಿ ಎದುರಾಗಿತ್ತು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ರಷ್ಯಾ ಉಕ್ರೇನ್ ಯುದ್ಧ ಆಗಬೇಕಾದ್ರೆ ರಷ್ಯಾದ ಪರವಾಗಿ ಉಕ್ರೇನ್ ವಿರುದ್ಧವಾಗಿ ನೇಪಾಳದ ಯುವಕರು ರಷ್ಯಾದ ಸೈನ್ಯವನ್ನು ಸೇರ್ತಾರೆ. ಅಂದರೆ ಒಂದಷ್ಟು ಲಕ್ಷ ದುಡ್ಡಿಗಾಗಿ. ಎಲ್ಲಿಯವರೆಗಿನ ಪರಿಸ್ಥಿತಿ ನೀವು ಅಬ್ಸರ್ವ್ ಮಾಡಿ. ರಾಜಕೀಯ ವ್ಯಕ್ತಿಗಳು ಅಲ್ಲಿಯ ದೇಶದ ಸಂಪತ್ತನ್ನು ತಾವೇ ತಮ್ಮ ಸ್ವಾರ್ಥಕ್ಕಾಗಿ ಲೂಟಿ ಹೊಡೆಯುತ್ತಾ ಇರ್ತಾರೆ. ಆದರೆ ಜನರು ಇದರ ಬಗ್ಗೆ ಏನು ತಕರಾರು ಎತ್ತಿರೋದಿಲ್ಲ. ಆದರೆ ಈ ಸಾಮಾಜಿಕ ಮಾಧ್ಯಮಗಳು ಬೆಳೆದಂತೆ ಈ ರಾಜಕೀಯ ವ್ಯಕ್ತಿಗಳ ಮಕ್ಕಳ ಏನು ವೈಭೋಗದ ಏನು ಜೀವನ ಇದೆ, ಐಷಾರಾಮಿ ಜೀವನ ಏನಿದೆ, ಇದರ ಬಗ್ಗೆ ಅಲ್ಲಿಯ ಯುವಜನತೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಕಾಮನ್ ಪೀಪಲ್ಗೆ ಮಾತ್ರ ಇಂಥ ಕಷ್ಟ, ರಾಜಕೀಯ ವ್ಯಕ್ತಿಗಳ ಮಕ್ಕಳು ನೋಡಿ ಏನೆಲ್ಲ ಐಷಾರಾಮಿ ಜೀವನವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ, ನಮ್ಮ ಬಡವರ ಮಕ್ಕಳು ಮಾತ್ರ ಉದ್ಯೋಗ ಇಲ್ಲದೆ, ಆಹಾರ ಇಲ್ಲದೆ, ಒಂದು ಸರಿಯಾದಂಥ ಶಿಕ್ಷಣ ವ್ಯವಸ್ಥೆ ಇಲ್ಲದೆ ಸಾಯ್ತಾ ಇದ್ದಾರೆ ಅಂತೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲೆಲ್ಲ ರಾಜಕೀಯ ವ್ಯಕ್ತಿಗಳ ಐಷಾರಾಮಿ ಜೀವನ ಆಗ್ತಾ ಇತ್ತು ಅದನ್ನೆಲ್ಲ ಕೂಡ ಫೋಟೋ ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಮಾಡ್ತಾ ಹೋಗ್ತಾರೆ. ಸರ್ಕಾರಕ್ಕೆ ಇದೊಂದು ತಲೆನೋವಾಗುತ್ತೆ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ, ಇದನ್ನೊಂದು ಪ್ಲ್ಯಾನ್ ಆಗಿ ಕಂಟ್ರೋಲ್ ಮಾಡಬೇಕಂತೇಳಿ ಸಾಮಾಜಿಕ ಮಾಧ್ಯಮದ ನಿಷೇಧವನ್ನು ಹೇರುತ್ತೆ. ಬೇರೆ ಬೇರೆ ರೂಲ್ಸ್ ರೆಗ್ಯುಲೇಷನ್ಸನ್ನು ಹಾಕಿ ಅದನ್ನು ಫಾಲೋ ಮಾಡಲಿಲ್ಲ ಅನ್ನುವ ಕಾರಣಕ್ಕೆ ನಾವು ಸಾಮಾಜಿಕ ಮಾಧ್ಯಮವನ್ನು ಬ್ಯಾನ್ ಮಾಡಿದ್ದೀವಿ ಅಂತ ಸರ್ಕಾರ ಯುವಕರ ಬಾಯಿಯನ್ನು ಮುಚ್ಚಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ವೇದಿಕೆಯಾಗಿದ್ದಂಥ ಸಾಮಾಜಿಕ ಮಾಧ್ಯಮವನ್ನು ಬ್ಯಾನ್ ಮಾಡಿದ್ದು ಅಲ್ಲಿಯ ಯುವ ಸಮುದಾಯ ಜನ್ರೇಷನ್ ಝಡ್ ಜೆನ್ ಝಿಗೆ ತುಂಬ ಆಕ್ರೋಶವನ್ನು ಹೊರಹಾಕೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅವರು ಪ್ರತಿಭಟನೆಗಳಿದ್ದಾರೆ. ಪ್ರತಿಭಟನೆಯನ್ನು ಹತ್ತಿಕ್ಕುವ ನೆಪದಲ್ಲಿ ಸರ್ಕಾರ ಏನು ಮಾಡುತ್ತೆ, ಅಲ್ಲಿ ಶೂಟೌಟ್, ಗೋಲಿಬಾರನ್ನು ಮಾಡುತ್ತೆ. ಈ ಒಂದು ಹಿಂಸಾತ್ಮಕ ಕೃತ್ಯದಿಂದ ಸುಮಾರು 51ಕ್ಕೂ ಹೆಚ್ಚು ಯುವಕರು ಸಾವನ್ನಪ್ಪಿದ್ದಾರೆ. ಇದರಿಂದ ನಡೆದಂಥ ಚಿತ್ರಣವೇ ಕಂಪ್ಲೀಟಾಗಿ ಹಿಂಸಾತ್ಮಕ ಪ್ರತಿಭಟನೆಗೆ ಮುಂದಾದಂಥ ಯುವಕರು ಸಂಪೂರ್ಣವಾಗಿ ಹಿಂಸಾತ್ಮಕ ಕೃತ್ಯಕ್ಕೆ ಕೈ ಹಾಕ್ತಾರೆ. ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ, ಮಂತ್ರಿಗಳ ಮನೆಗಳ ಮೇಲೆ ದಾಳಿ ಮಾಡ್ತಾರೆ. ಹೀಗೆ ಎಲ್ಲೆಲ್ಲ ಅವಕಾಶ ಸಿಗ್ತದೆ ಅಲ್ಲೆಲ್ಲ ಹಿಂಸೆಯನ್ನು ಮಾಡ್ತಾ ಹೋಗ್ತಾರೆ. ಸಂಸತ್ತನ್ನು ಕೂಡ ತಮ್ಮ ಹತೋಟಿಗೆ ತೆಗೆದುಕೊಳ್ತಾರೆ. ಅದಾದ ನಂತರ ನಿಮ್ಗೆ ಗೊತ್ತೇ ಇದೆ, ಸರ್ಕಾರ ನಡೆಸೋಕ್ಕಾಗದೆ ಅಲ್ಲಿಯ ಪ್ರಧಾನಿ ಓಲಿ ರಾಜೀನಾಮೆಯನ್ನು ಕೊಡ್ತಾರೆ. ಈಗ ಹಂಗಾಮಿ ಸರ್ಕಾರ ಬಂದಿದೆ.
ಒಟ್ಟಾರೆಯಾಗಿ ಜನರೇಷನ್ ಜೆನ್ ಝಿ ಒಂದು ಪರಿಣಾಮಕಾರಿಯಾಗಿ ತಮ್ಮ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಲೇಬೇಕು, ಈ ರಾಜಕೀಯ ವ್ಯಕ್ತಿಗಳ ಕಳ್ಳಾಟವನ್ನು ನಿಲ್ಲಿಸಲೇಬೇಕು ಅಂತೇಳಿ ಪ್ರತಿಭಟನೆಗೆ ನಿರತರಾಗಿ ಇಲ್ಲಿವರೆಗೆ ಬಂದು ನಿಂತಿದೆ. ಸ್ನೇಹಿತರೆ, ಇದು ಒಂದು ಹಂತದ ವಿಮರ್ಶೆ ಆದರೆ ಇದರಲ್ಲಿ ಕಾಣದ ಕೈಗಳಿವೆ ಅಂತ ಕೆಲವೊಂದು ವಿಮರ್ಶೆಗಳು ಹೇಳ್ತವೆ. ಹೇಗೆ 2022ರಲ್ಲಿ ಶ್ರೀಲಂಕಾದಲ್ಲೂ ಕೂಡ ಇದೇ ಥರ ದಂಗೆ ಆಗುತ್ತೆ, ಸರ್ಕಾರ ಪತನ ಆಗುತ್ತೆ. 2023ರಲ್ಲಿ ಪಾಕಿಸ್ತಾನದಲ್ಲೂ ಕೂಡ ದಂಗೆ ಆಗುತ್ತೆ, ಸರ್ಕಾರ ಪತನ ಆಗುತ್ತೆ. 2024ರಲ್ಲಿ ಮತ್ತೆ ಇದೇ ಥರ ದಂಗೆ ಆಗುತ್ತೆ, ಸರ್ಕಾರ ಪತನ ಆಗುತ್ತೆ, ಬೇರೆ ಸರ್ಕಾರ ಬರುತ್ತೆ. ಈಗ ನೇಪಾಳದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಅಮೇರಿಕದ CIA ಕೈವಾಡ ಇದೆ. ಅಂದರೆ ನಾನು ಕಂಟ್ರೋಲ್ಗೆ ತೆಗೆದುಕೊಳ್ಬಹುದಂಥ ಸರ್ಕಾರವನ್ನು ಅಲ್ಲಿ ನೇಮಿಸಿ ತಮ್ಮ ಒಂದು ಏನು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಬಹುದು ಅನ್ನುವಂಥ ಒಂದು ಪ್ಲ್ಯಾನ್ ಅಮೇರಿಕದಿದೆಯಾ, ಇದರ ಹಿಂದೆ ಕೈವಾಡ ಇದೆಯಾ ಅನ್ನುವಂಥದ್ದು ಗ್ಲೋಬಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಒಟ್ಟಾರೆಯಾಗಿ ನಮ್ಮ ನೆರೆ ರಾಷ್ಟ್ರ ನೇಪಾಳದಲ್ಲಿ ನಡೆದಂಥ ಈ ಪ್ರತಿಭಟನೆಯಿಂದ ಭಾರತದಲ್ಲಿರುವಂಥ ರಾಜಕಾರಣಿಗಳು ಕೂಡ ಬುದ್ಧಿಯನ್ನು ಕಲಿಬೇಕಾಗುತ್ತೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಕೂಡ ನಿರುದ್ಯೋಗ ಸಮಸ್ಯೆ ಇದೆ, ಎಲ್ಲೊಂದು ಕಡೆ ಕೆಲವೊಂದು ರಾಜ್ಯಗಳಲ್ಲಿ ಎಜುಕೇಷನ್ನ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯ ತೊಂದರೆ ಇದೆ. ನಮ್ಮ ಯುವಕರು ಕೂಡ ತುಂಬ ತಾಳ್ಮೆಯಿಂದ ಇದ್ದಾರೆ. ಯಾಕಂದರೆ ನಾವು ಯಾವುದೇ ಕಾರಣಕ್ಕೂ ಹಿಂಸೆಯನ್ನು ಪ್ರಚೋದಿಸುವವರಲ್ಲ. ಆದರೂ ಕೂಡ ಈ ಒಂದು ಯುವಕರ ಶಕ್ತಿ ಏನಿದೆ ಅನ್ನೋದನ್ನು ಇಲ್ಲಿನ ರಾಜಕಾರಣಿಗಳು ಅರಿತು ನಮ್ಮ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಹರಿಸಬೇಕೆ ಹೊರತು ತಮ್ಮ ಸ್ವಾರ್ಥ ಜೀವನವನ್ನು ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯಬಾರ್ದು ಅನ್ನೋದು ಈ ಒಂದು ಪ್ರತಿಭಟನೆಯ ಸ್ಪಷ್ಟ ಸಂದೇಶ ನಮ್ಮ ದೇಶಕ್ಕೂ ಇದೆ ಅಂತ ಹೇಳ್ತಾ, ಸ್ನೇಹಿತರೆ, ನಿಮಗೂ ಕೂಡ ನೇಪಾಳದ ಪ್ರತಿಭಟನೆ ಬಗ್ಗೆ, ನೇಪಾಳದ ಯುವ ಸಮುದಾಯದ ಆ ಒಂದು ಜೆನ್ ಝಿಯ ಒಂದು ಏನು ಹಿಂಸಾತ್ಮಕ ಪ್ರತಿಭಟನೆಯಿಂದ ಸರ್ಕಾರವನ್ನು ಪತನಗೊಳಿಸೋದ್ರ ಬಗ್ಗೆ ನಿಮಗೂ ಒಂದು ಮಾಹಿತಿ ಇರ್ಬೋದು. ಸೊ ನಿಮಗೇನು ಅನಿಸುತ್ತೆ, ಈ ದೇಶದಲ್ಲಿ ಈಗ ನೇಪಾಳದಲ್ಲಿ ಆದಂಥ ಘಟನೆ ನಿಜವಾಗಲೂ ಅಲ್ಲಿ ಆಗಬೇಕಾಗಿತ್ತ? ರಾಜಕೀಯ ವ್ಯಕ್ತಿಗಳಿಗೆ ಇದು ಕೊಟ್ಟಂಥ ಸರಿಯಾದ ಶಿಕ್ಷೆನ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.